ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಆ, ಚೆನ್ನಾಗಿದ್ದೀನಿ. ಇವತ್ತು ಯಾವುದೇ ರೀತಿಯಾದ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇಲ್ಲ, ಬಿಕಾಸ್ ಯಾವುದು ಕರೆಕ್ಟಾಗಿ ಶೂಟೇ ಮಾಡ್ಕೊಂಡಿಲ್ಲ. ಬೆಳಗ್ಗೆಯಿಂದ ಒಂದು 4 ನಿಮಿಷ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನೋ ಏನೋ, ಯಾಕೋ ಮನಸ್ಸೇ ಇಲ್ಲ. ಹಾಗಾಗಿ ಸೊ ಕೆಲವೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೇಳಿದ್ದನ್ನೇ ಜಾಸ್ತಿ ಯಾವುದೂ ಹೇಳಲ್ಲ, ಬಿಕಾಸ್ ನಾನು ತುಂಬ ಬಂದ್ಬಿಟ್ಟಿದ್ದೀನಿ ನನ್ನ ಲೈಫ್ ಸ್ಟೋರಿನ. ಹಾಗಾಗಿ ಮತ್ತೆ ಮತ್ತೆ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಸೊ ಏನಂತ ಹೇಳಿದ್ರೆ, ಇವತ್ತು ಏಪ್ರಿಲ್ 18 ಸಂತು ಅವರು ನನ್ನ ಪಾಪನ ಬಿಟ್ಟೋಗಿದ್ದ ಆಲ್ಮೋಸ್ಟ್ ಈ ಟೈಮಿಂಗ್ಸಲ್ಲಿ ನಾವು ಇನ್ನು ಹಾಸ್ಪಿಟ್ಲಲ್ಲೇ CEG ಹಾಸ್ಪಿಟ್ಲಲ್ಲಿ ಬಡ್ಕೋತಾ ಇದ್ದೆ, ಕಿರಿಚ್ತಾ ಇದ್ದೆ, ಅಳ್ತಾ ಇದ್ದೆ. ಫೋನ್ ಎಲ್ಲಿ ಬಿದ್ದೋಗಿತ್ತು ಅಂತ ಗೊತ್ತಿರಲಿಲ್ಲ. ಇವತ್ತಿಗೆ ಕರೆಕ್ಟಾಗಿ 2 ವರ್ಷದ ಹಿಂದೆ ಗುರುವಾರ ಸಿಕ್ಕಿತ್ತು. ಇವತ್ತು ಶನಿವಾರ ಸಿಗ್ತೈತೆ. ಹಾಗಾಗಿ ನನಗೆ ಮೊನ್ನೆಯಿಂದನೇ ಸ್ವಲ್ಪ ವೀಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ. ಏನೋ ಒಂಥರ ಮೂಡ್ ಸ್ವಿಂಗ್ಸು, ಬೇಜಾರು. ಆ್ಯಕ್ಚುಲಿ ನಾನು ರಾತ್ರಿ ಮಲ್ಕೊಂಡಾಗ 1:30 ಏನೋ ಆಗಿತ್ತು. ಬೆಳಗ್ಗೆ ಮಾಮೂಲಿ 7:30 ಎದ್ದು ಸ್ವಲ್ಪ ಮಟ್ಟಿಗೆ ಮನೆ ಕೆಲಸ ಮಾಡಿ ಬಿಸಿಬೇಳೆಭಾತ್ ಮಾಡಿದ್ಲು ನನ್ನ ತಂಗಿ. ತಿಂಡಿ ತಿಂದು 9 ಗಂಟೆಗೆ ಮಲ್ಕೊಂಡ್ರಳು. 12:30 ತನಕ ನಾನು ರೂಮ್ ಬಿಟ್ಟು ಆಚೆಗೆ ಹೋಗಿಲ್ಲ. ಸ್ನಾನ ಮಾಡೋಕ್ಕೂ ಹೇಳ್ಸಿದ್ರು, ನಾನು ಸ್ನಾನ ಮಾಡಲ್ಲ ಅಂತ ಹೇಳಿದೆ. ಮತ್ತೆ 12:30 ಎದ್ದೆ. ಸ್ವಲ್ಪ ಹೊಟ್ಟೆ ಹಸ್ವಾಗ್ತಿತ್ತು ಅಂತೇಳಿ ಬಿಸಿಬೇಳೆಭಾತ್ ಇನ್ನೊಂದು ಸಲ ತಿಂದು ಮತ್ತೆ ಹೋಗಿ ಮಲ್ಕೊಂಡಳು. ಸ್ವಾಗತ ಅವ್ರ ಅಪ್ಪ ಬಂದರು. ಹಾಗಾಗಿ ಎದ್ದೇ ಇಲ್ಲ. ಅಂದರೆ ಎದ್ದು ರೂಮಿಂದ ಆಚೆಗೆ ಹೋಗ್ತಾ ಇರಲ್ಲ. ಫುಲ್ ಒಂಥರ ಮಂಕು ಒಂಥರ ಮನಸ್ಸೇ ಇಲ್ಲ. ಎದ್ದು ಏನು ಮಾಡೋಕ್ಕೂ ಮನಸ್ಸೇ ಇಲ್ಲ. ಫೈನಲಿ ಇವತ್ತು ನಮ್ಮ ಮನೆಗೆ ಇನ್ವಿಟೇಷನ್ಸ್ ಕಾರ್ಡ್ ಬಂದಿದೆ. ನಾಳೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ, ಪೂಜೆ ಮಾಡಿಸ್ಕೊಬರಕ್ಕೆ. ಅದಾದಮೇಲೆ ಎಲ್ರಿಗೂ ಹಂಚಬೇಕು. ಇದೆಲ್ರಿಗೂ ಗೊತ್ತಿರುತ್ತೆ. ಮನೆ ದೇವ್ರಿಗೆ ಲಗ್ನ ಪತ್ರಿಕೆ ಫಸ್ಟು ಪೂಜೆ ಮಾಡಿಸಿ, ಅನಂತರ ಸೊ ಗ್ರಾಮ ದೇವತೆಗೆ ಮಾಡಿಸ್ಬೋದೇನೋ ಗೊತ್ತಿಲ್ಲ, ನೋಡೋಣ. ಫಸ್ಟು ನಮ್ಮ ಮನೆ ದೇವ್ರಿಗೆ ಮಾಡಿಸಿ, ಅದಾದಮೇಲೆ ನಮ್ಮ ಗ್ರಾಮ ದೇವತೆಗೂ ಮಾಡಿಸೋಣ. ಪೂಜೆ ಮಾಡಿಸಿ ನಾವು ಮನೇಲೂ ಪೂಜೆ ಮಾಡಿ ಆಮೇಲಿಂದ ಎಲ್ರಿಗೂ ಹಂಚಬೇಕು. ಇವತ್ತಿಗೆ 2 ವರ್ಷದ ಹಿಂದೆ ಆ ಥರ ಆಗಿತ್ತು ನಮ್ಮ ಲೈಫಲ್ಲಿ. ಇವತ್ತು ನಮ್ಮ ಫ್ಯಾಮಿಲಿ ಈ ಥರ ಒಳ್ಳೇದಾಗ್ತಾ ಇದೆ. ಸೊ ದಿನಗಳು ಎಷ್ಟು ಬೇಗ ಕಳೀತವೆ ಅಂತ ಹೇಳಿದ್ರೆ, ಸೊ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನಮ್ಮ ಫ್ಯಾಮಿಲಿಯಿಂದ ಸಂತು ಬಿಟ್ಟೋಗಿ 2 ವರ್ಷ ಆಯಿತು. ಹಾಗೆ ಇನ್ನೊಬ್ಬರು ಕೂಡ ನ್ಯೂ ಮೆಂಬರ್ ನಮ್ಮ ಫ್ಯಾಮಿಲಿಗೆ ಸೇರ್ಕೋತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಫ್ಯಾಮಿಲಿ ಆಗ್ತಾರೆ. ಸೊ ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ನನಗೆ ಏನು ವ್ಲಾಗ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ನಗ್ನಗ್ತಾನೆ ಮಾತಾಡೋಣ. ನನಗೆ ಅಳಬಾರ್ದು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿ. ಎಷ್ಟು ಅಂತ ಅಳೋದು? ನನ್ನ ತಂಗಿ ಹೇಳ್ತಾ ಇದ್ಲು, ಇವಾಗ ಏನೇ ಮಾತಾಡಿದ್ರು ಚಿಕ್ಕ ಪುಟ್ಟದಕ್ಕೆಲ್ಲ ಹತ್ಬಿಡ್ತಾಳೆ ಅಂತ. ಅಷ್ಟು ವೀಕ್ ಆಗಿಬಿಟ್ಟಿದ್ದೀನಿ. ನಂಗೆ ಏನಾದರೂ ಅಂದರೆ ಅಥವಾ ನಮ್ಮ ಸಂತು ವಿಚಾರ ಬಂದರೆ ನಾನು ಹತ್ಬಿಡ್ತೀನಿ. ಬಟ್ ರಿಯಲಿ ಅಲ್ಲೇ ನೋಡಿ, ಆ ಸಾಂಗ್ ಹಾಕ್ಬಿಟ್ರು ದೇವಸ್ಥಾನದಲ್ಲಿ. ಸಾಂಗ್ ಹಾಕ್ಬಿಟ್ರೆ ನಮ್ಮ ವ್ಲಾಗ್ಗೆ ತೊಂದರೆ ಆಗುತ್ತೆ. ಸೊ ನಾನು ಯಾಕೋ ಬೆಳಗ್ಗೆಯಿಂದ ಹತ್ತೇ ಇಲ್ಲ ಫ್ರೆಂಡ್ಸ್, ಬೇಜಾರಾಗೈತೆ. ಮೂಡ್ ಸ್ವಿಂಗ್ಸು, ರೂಮಲ್ಲೇ ಮಲಗಿದ್ದೀನಿ. ಬಟ್ ನಾನು ಇವತ್ತು ಹತ್ತಿಲ್ಲ, ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತನಾ ಅಥವಾ ಕಣ್ಣೀರು ಹೊತ್ತು ಕಣ್ಣೀರೇ ಬರ್ತಿಲ್ಲ ಅಂತನಾ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಓಕೆ, ನಾನು ಅಳಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನನ್ನ ತಂಗಿ ಅಂತ ಹೇಳಿದ್ರು. ಈಗ ಸ್ವಾಗತ ಅವರು ಕೇಳ್ತಾ ಇದ್ರು, ಯಾಕೆ ಸಿಸ್ಟರ್ ಅಂತ ಕರೀತಾರೆ ಅವ್ರು ನನ್ನ. ಸಿಸ್ಟರ್ ಯಾಕೆ ಮಂಕಾಗಿದ್ದೀರಾ, ಫೇಸ್ ಆ್ಯಕ್ಟಿವ್ ಇಲ್ಲ, ನಿಮ್ಮ ಮುಖ ಮಂಕಾಗಿದೆ ಅಂತ ಹೇಳಿ. ಇಲ್ಲ ಯಾಕೂ ಇಲ್ಲ ಅಂದೆ. ನನ್ನ ತಂಗಿ ಒಂದು ಮಾತಾಡೋದು, ಅವಳು ಯಾಕೆ ಬೇಜಾರಾಗೋಳೆ ಅಂತ ಹೇಳಿ ಅವಳು ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಬಿಕಾಸ್ ನಾನು ನಿಮ್ಮ ಜೊತೆ ನನ್ನ ಫ್ಯಾಮಿಲಿ ಹತ್ರನೂ ಕೆಲವೊಂದನ್ನು ಶೇರ್ ಮಾಡಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವರು ನನ್ನ ವೀಡಿಯೋಸ್ ನೋಡಿದ್ಮೇಲೆ ಆಫ್ಟರ್ ಅವ್ರಿಗೆ ಗೊತ್ತಾಗುತ್ತೆ, ಈ ರೀಸನ್ಗಳು ಬೇಜಾರಾಗಿದ್ದಾಳೆ ಅಥವಾ ಈ ರೀಸನ್ ಇದೆಯಾ ಅಂತ ಹೇಳಿ. ನನ್ನ ತಂಗಿಗೂ ಗೊತ್ತಿಲ್ಲ, ಅವಳು ಮರ್ತ್ಕೊಂಡ್ಬಿಟ್ಟಿದ್ದಾಳೆ. ಏಪ್ರಿಲ್ 18 ಇವತ್ತು ಬಾವ ಡೆತ್ ಆಗಿದ್ದೀನ ಅಂತ ಅವಳು ಮರ್ತ್ಕೊಂಡಿದ್ದಾಳೆ. ಅಂದರೆ ಮೀನ್ಸ್ ಡೇಟ್ ಮರ್ತ್ಕೊಂಡಿದ್ದಾಳೆ. ಡೇಟ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅವಳಿಗೆ. ಅದಕ್ಕೆ ಅವಳು ವೀಡಿಯೋ ಏನಾದರೂ ಮಾಡಿ ಹಾಕ್ತಾಳಲ್ಲ, ಅವಾಗ ಗೊತ್ತಾಗುತ್ತೆ ಅಂತ. ಬಟ್ ನಮ್ಮನ್ನ ಮೈದಾ ಕಂಡು ಹಿಡಿದ್ರು, ನಾನು ಮಂಕಾಗಿರೋದು, ಡಲ್ಲಾಗಿದೆ ಫೇಸು, ನೀವು ಸ್ಮೈಲ್ ಮಾಡ್ತಾ ಇಲ್ಲ ಅಂತ ಏನೋ ಹೇಳಿದ್ರು. ಅವ್ರು ಕಂಡು ಹಿಡಿದ್ರು. ಬಟ್ ಅವರೊಂದು 2-3 ಸಲ ಕೇಳಿದ್ರು, ಯಾಕೆ ಸಿಸ್ಟರ್ ಏನಾಯಿತು ಅಂತ. ಏನಿಲ್ಲ, ಬೆಳಗ್ಗೆಯಿಂದ ಮಲಗಿದ್ನಲ್ಲ, ಅದಕ್ಕೆ ಮಂಕು, ಫೇಸ್ ಆ ಥರ ಡಲ್ಲಾಗಿದೆ ಅಂತ ಹೇಳಿ. ಸೊ ಎಷ್ಟು ವಿಚಿತ್ರ ಆಗೋಯಿತು ಫ್ರೆಂಡ್ಸ್ ನನ್ನ ಲೈಫಲ್ಲಿ ಅಂತ ಹೇಳಿದ್ರೆ. ಇವತ್ತು ಸಂತು ಅವ್ರು ಹೋಗಿ 2 ವರ್ಷ. ನೆಕ್ಸ್ಟ್ ಏಪ್ರಿಲ್ 26ಕ್ಕೆ ನಾನು ಮದುವೆ ಆಗಿ 6 ವರ್ಷ ಕಂಪ್ಲೀಟ್ ಆಗುತ್ತೆ. ನನಗೆ 5 ವರ್ಷದ ಮಗಳಿದ್ದಾಳೆ.
ಏನೋ ನಾವು ಹಿಂಗಾಗುತ್ತೆ ನಮ್ಮ ಲೈಫು ನೆಕ್ಸ್ಟ್ ಹಿಂಗಾಗುತ್ತೆ ಅಂತ ನಾವು ಏನೋ ಊಹೆ ಮಾಡೋಕ್ಕಾಗೋದೇ ಇಲ್ಲ. ಫುಲ್ ಆಫ್ ಏನು ಹೇಳ್ತಾರೆ ವಿಚಿತ್ರ ಅಂತ ಹೇಳ್ಬೋದು ಲೈಫು. ನಾವೇ ಏನೋ ಅನ್ಕೋತೀವಿ, ದೇವರೇ ಏನೋ ಮಾಡ್ತಾನೆ. ನನ್ನ ಗಂಡ ಸಾಯ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ವಿಚಾರ ಅಂದರೆ ಆ ಹಾಸ್ಪಿಟ್ಲಲ್ಲಿ ನಡೆದಿದ್ದ ಘಟನೆಗಳನ್ನ ನಾನು ನೆನೆಸ್ಕೊಬಿಟ್ರೆ ನಾನು ಖಂಡಿತವಾಗ್ಲೂ ಬಿಡ್ತೀನಿ. ಅದನ್ನು ಮತ್ತೆ ಮತ್ತೆ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಬಟ್ ಅವನ ಆಯುಷ್ ಇದ್ದಿದ್ದೇ ಅಷ್ಟ, ಅಥವಾ ಅವನಿಂದ ಅವನೇ ಮಾಡ್ಕೊಂಡ, ಅಥವಾ ನನ್ನಿಂದನ, ಕೆಲವೊಬ್ರು ಹೇಳ್ತಾರೆ ಇವಳಿಂದ ಅಂತ, ನನ್ನಿಂದನ, ಅದು ಭಗವಂತಂಗೆ ಗೊತ್ತು ಅದೇನಾಯಿತು ಅಂತ ಹೇಳಿ. ಸೊ ಏನು ಹೇಳ್ತಾರೆ, ಒಂದು ಗಾದೆ ಹೇಳ್ತಾರೆ, ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರು, ಬಟ್ಟೆ ಮೇಲೆ ಮುಳ್ಳು ಬಿದ್ದರು, ಬಟ್ಟೆನೇ ಹಾಳಾಗೋದು ಅಂತ. ಹಾಗೆ ಯಾರಿಗೇನೇ ಆದ್ರೂ ಕಟ್ಕೊಂಡಿರೋ ಹೆಂಡ್ತಿನೇ ಕಾರಣ ಆಗಿರ್ತಾಳೆ. ನಮ್ಗೇನೇ ಆದ್ರೂ ನಾವೇ ಸರಿ ಇರಲ್ಲ, ಗಂಡಂಗೆ ಏನೇ ಆದ್ರೂ ನಾವೇ ಸರಿ ಇಲ್ಲ, ಅಥವಾ ಫ್ಯಾಮಿಲಿ ಏನೇ ಆದ್ರೂ ನಾವೇ ಸರಿ ಇಲ್ಲ. ಸೊ ಕೊನೆಗೆ ದೂಷಿಸೋದು ಕಂಡವ್ರ ಮನೆ ಹೆಣ್ಮಕ್ಳನ್ನ. ಅದಕ್ಕೆ ನಾನು ಹೇಳೋದೇನು ಅಂದರೆ, ಕಂಡವ್ರ ಹೆಣ್ಮಕ್ಳನ್ನ ಜೀವನ ಹಾಳಾಗುತ್ತೆ. ಸೊ ಅವ್ರಿಗೆ ಒಳ್ಳೇದು ಮಾಡಬೇಕು, ಅಥವಾ ಅವ್ರ ಜೀವನ ಹಾಳು ಮಾಡಬಾರ್ದು, ಅಥವಾ ಅವ್ರಿಗೆ ಕೆಟ್ಟದಾಗಿ ಅನ್ನಬಾರ್ದು, ಅಥವಾ ಅವ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಅದು ಯಾವುದು ನಿಮ್ಗೆ ಇರಲ್ಲ. ಆಫ್ಟರ್ ಅವ್ರ ಗಂಡ ಅಂದರೆ ಬಿಫೋರ್ ಇದ್ರೂ ಆಫ್ಟರ್ ಗಂಡ ತೀರೋದ್ಮೇಲೆ ಇರಲ್ಲ ಅಂತ ಹೇಳಿದ್ರೆ, ಕಂಡವ್ರ ಮನೆ ಹೆಣ್ಮಕ್ಳನ್ನ ಏನಕ್ಕೆ ಮದುವೆ ಮಾಡ್ಕೊಬರ್ಬೇಕು? ನನಗೆ ಯಾರೋ ಒಬ್ಬರು ಅಂದಿದ್ರು, ಮಾತು ಹೇಳಬೇಕೋ ಹೇಳಬಾರ್ದೋ ನಂಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಅವ್ರು ಹೇಳಿ ಸತ್ಯ, ಬಟ್ ಲ್ಯಾಂಗ್ವೇಜ್ ಸ್ವಲ್ಪ ಬೇರೆ ಥರ ಇದೆ. ಕಂಡವ್ರ ಮನೆ ಹೆಣ್ಮಕ್ಳು ಅದು ಬೇಡ ಬಿಡಿ, ಅದು ನಂಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಪಾಪ ಅವ್ರು ಹೇಳಿದ್ದು ಒಳ್ಳೆ ರೀತಿ. ನೀ ಯಾಕಣೆ ನಂಗೆ ಹುಚ್ಚ? ಅವರು ಹೇಳಿದ್ದು ನಿಜ ಅನ್ನಿಸ್ತು. ಬಟ್ ಆ ವರ್ಡ್ ಬೇಡ. ಬಟ್ ಅವ್ರು ಹೇಳಕ್ಕೆ ಬಂದಿದ್ದು ಯಾವ ಥರ ಅಂದರೆ, ಕಂಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಬಂದು ಈ ಥರ ಸತ್ತ ಮೇಲೆ, ಗಂಡ ಸತ್ತ ಮೇಲೆ ಈ ಥರ ಎಲ್ಲ ದೂಷಿಸೋದಕ್ಕಿಂತ ಅವ್ರ ಮನೆ ಹೆಣ್ಮಕ್ಳನ್ನೇ ಮದುವೆ ಮಾಡ್ಕೊಬಿಟ್ಟಿದ್ರೆ ನಿಮಗೂ ಅನ್ಯಾಯ ಆಗ್ತಾ ಇರಲಿಲ್ಲ, ಅವ್ರುಗಳೂ ಈ ಥರ ಮೋಸ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋ ಥರ ಒಂದು ವರ್ಡ್ ಹೇಳಿದ್ರು. ಅದನ್ನು ನಾನು ಹೇಳೋಕ್ಕಾಗಲ್ಲ. ಹೌದು ನಿಜ. ಸುಮ್ಮನೆ ನಾನು ಹೇಳೋದು ಒಂದೇ, ಚೆನ್ನಾಗಿ ನಮ್ಗೆ ಆ ವಯಸ್ಸಲ್ಲಿ ಗೊತ್ತಿರಲ್ಲ. 20, 21, 22ರಲ್ಲಿ ನಿಜವಾಗ್ಲೂ ಗೊತ್ತಿರಲ್ಲ. ಒಂದು 25 ದಾಟಿದ್ರೇ ನಮ್ಮ ಲೈಫ್ ಹೆಂಗೆ, ನಾವು ಏನು ತಗೋಬೋದು, ಡಿಸೈಡ್ ಹೆಂಗೆ ಮಾಡ್ಬೋದು ಅಂತ ಹೆಣ್ಮಕ್ಳು ಗೊತ್ತಾಗೋದು. ಸೊ ನನ್ನ ತಂಗಿನ ನಾವು ನನ್ನ ಮನೆ ಲೈವ್ ಹೋದಾಗ ತುಂಬ ಜನ ಕೇಳ್ತೀವಿ, ಎಷ್ಟು ವರ್ಷ ನಿಮ್ಮ ತಂಗಿಗೆ, ಎಷ್ಟು ವರ್ಷ, ನಿಮ್ಗೆ ಎಷ್ಟು ವರ್ಷ? ನಂಗೆ ಇವಾಗ ಜೂನ್ 30ಗೆ 28 ವರ್ಷ ಆಗುತ್ತೆ. ನನ್ನ ತಂಗಿಗೆ 26 ವರ್ಷ. ಅವ್ಳಿಗೆ ಮೆಚುರಿಟಿ ಬಂದಿದೆ. ಓಕೆ, ನಾನು ಮದುವೆನ ನಾನು ಹಿಂಗೆ ಮಾಡ್ಕೋಬೇಕು, ಅಥವಾ ನಾನು ಈ ಥರ ಇರಬೇಕು, ದುಡ್ಡನ್ನ ಈ ಥರ ಸೇವಿಂಗ್ಸ್ ಮಾಡಬೇಕು, ಯಾವುದ್ರ ಮೇಲೆ ಖರ್ಚು ಮಾಡಬೇಕು, ಯಾವುದ್ರ ಮೇಲೆ ಖರ್ಚು ಮಾಡಬಾರ್ದು ಅನ್ನೋ ಪ್ಲ್ಯಾನ್ಸು ಅವಳಿಗೆ ಲೈಫ್ ಬಗ್ಗೆ ಮೆಚುರಿಟಿ ಬಂದಿದೆ. ನಾನು ಮದುವೆ ಆಗೋ ಟೈಮಲ್ಲಿ ನನಗೆ 22 ಇನ್ನೂ ತುಂಬಿರಲ್ಲ. ನಂಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಹೇಳಿದ್ದಕ್ಕೂ ಹ್ಞೂ ಅನ್ನಿವೆ, ಇವ್ರು ಹೇಳಿದ್ದಕ್ಕೂ ಹ್ಞೂ ಅನ್ನಿವೆ. ಬಟ್ ಇವತ್ತು ನನಗೆ ಮೆಚುರಿಟಿ ಬಂದಿದೆ. ಬಟ್ ನಾನು ಆದರೆ ನನ್ನ ಲೈಫ್ ಮುಗ್ದೋಗ್ಬಿಟ್ಟಿದೆ, ಎಲ್ಲ ಮುಗ್ದೋಗಿದೆ, ನನ್ನ ಲೈಫಲ್ಲಿ ಏನೂ ಉಳ್ಕೊಂಡಿಲ್ಲ. ಆ್ಯಂಡ್ ತುಂಬ ಜನ ನನ್ನ ಸೆಕೆಂಡ್ ಮ್ಯಾರೇಜ್ ಲೈಫ್ ಬಗ್ಗೆ ಪಾಪ ಹೇಳ್ತಾರೆ. ಅದು ಹೇಳಿ ಏನಂದರೆ, ಬೇಜಾರು ಮಾಡ್ಕೋಬೇಡಪ್ಪ, ಅಕ್ಕ ತಂಗಿ ಅಂದ್ಕೊಂಡು ಹೇಳ್ತೀನಿ ಅಂತ, ಬಿಕಾಸ್ ನನ್ನ ಮನ್ಸಿಗೆ ಹರ್ಟ್ ಆಗುತ್ತೆ ಅಂತ. ಅವರೆಲ್ಲ ನನ್ನ ಒಳ್ಳೇದನ್ನು ಬಯಸೋರು, ವೆಲ್ ವಿಷರ್ಸು. ಕೆಲವೊಬ್ಬರು ಇರ್ತಾರೆ ಅಭಿದಿಲ್ ನಿಂತ್ಕೊಂಡು ಹೇಳ್ತಾರೆ, ನಾವೇನು ಅವಳನ್ನ ಮದುವೆ ಆಗಬೇಡ ಅಂದಿದ್ದೀವ, ಆಗ್ಲೇಳೋ, ಆಸ್ತಿನ 18 ವರ್ಷ ಆದಮೇಲೆ ಕೊಡ್ತೀವಿ ಅಂತ. ಏನು ಆಸ್ತಿಗೋಸ್ಕರನೇ ಬದುಕ್ತಾ ಇಲ್ಲ ಅದೇ ಆಸ್ತಿ. ನನ್ನ ಗಂಡ ಮತ್ತು ಅಷ್ಟು ಆಸ್ತಿ ಇದ್ದು ನನ್ನ ಗಂಡನ ನಮ್ಮ ಕೈಲಿ ಬದುಸ್ಕೊಳಕ್ಕಾಗಲಿಲ್ಲ. ಆಸ್ತಿ 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 ಕೇಳಿದ್ದು ಏನಕ್ಕೆ? ನನ್ನ ಮಗಳಿಗೆ ಅವ್ರ ಅಪ್ಪಂದು ಬರಲಿ, ಮುಂದೆ ಹೆಂಗೋ ಏನೋ, ಇವತ್ತಿದ್ದವ್ರು ನಾಳೆ ಇರಲ್ಲ, ಅಥವಾ ಇವತ್ತಿದ್ದ ಮನಸ್ಥಿತಿಗಳು ನಾಳೆ ಇರಲ್ಲ. ಆ್ಯಂಡ್ ಏನಿದೆ ಅದು ಇವಾಗಲೇ ಆಗಲಿ ಅನ್ನೋ ಥರ ನಾನು ಕೇಳಿದೆ. ಸೊ ಆ ಕಡೆಯಿಂದ ರಿಜೆಕ್ಟ್ ಆಯಿತು. ಆ ಕಡೆಯಿಂದ ರಿಜೆಕ್ಟ್ ಆದಾಗ ಅವ್ರುಗಳು ಅಂದರು, ನಾನು ಅಂದೆ, ನನ್ನ ಮಗನ ಸಾಯಿಸ್ತೆ ಅಂತ ಹೇಳಿದ್ರು. ಇನ್ನೊಬ್ರು ಯಾರೋ ಹೇಳಿದ್ರು, ನನಗೆ ಫಸ್ಟು ಮೈದ, ಆಮೇಲಿಂದ ನಿನ್ನ ಗಂಡ, ನನ್ನ ಮೈದನ ಹೆಸರು ಹೇಳ್ಕೊಂಡು ನೀನು ಅನ್ನ ತಿಂತಾ ಇದೆಯಾ, ನನಗೆ ಮೈದ ಆದಮೇಲೆ ನಿನ್ನ ಗಂಡ ಆಗಿರೋದು, ನನ್ನ ಮೈದನ ಹೆಸರಲ್ಲಿ ನನ್ನ ತಿಂತಿರೋದು ಅಂತ ಹೇಳಿದ್ರು. ನನ್ನ ಮೈದನ್ನ ನೀನೇ ಸಾಯಿಸ್ತೆ ಅಂತ ನಾನು ಹೇಳ್ಕೊಬರ್ತೀನಿ ಅಂತ ಅಂದರು. ಏನು ಮಾಡ್ಕೋತೀಯ, ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೆ ಅಂತ. ಹಿಂಗೆಲ್ಲ ಹೇಳಿದ್ದೀರಾ ಊರಲ್ಲಿ, ನಿಮ್ಗೆ ಏನು ಸಿಗುತ್ತೆ ಇದರಿಂದ ಅಂತ ನಾವು ಜಗಳಗಳಾದಾಗ ಮಾತಾದಾಗ, ಹೌದು ನಾನು ಇನ್ನೂ ಹೇಳ್ತೀನಿ, ನಿನ್ನಿಂದನೇ ಅಂತ ಹೇಳ್ಕೊಬರ್ತೀನಿ, ನನ್ನ ಮೈದನ್ನ ನೀನೇ ಸಾಯಿಸ್ತೀನಿ ಅಂತ ಹೇಳ್ಕೊಬರ್ತೀನಿ ಅಂತ ಯಾರೋ ಒಬ್ಬರು ಪರ್ಸನ್ ಅಂದರು. ಎಂತೆಂಥದ್ದೆಲ್ಲ ನಾನು ಎದುರಿಸ್ಕೊಂಡು ಇವತ್ತು ನಿಂತಿದ್ದೀನಿ ಅಂತ ಹೇಳಿದ್ರೆ, ನಾನು ಏನೇ ಮಾಡಿದ್ರು ಅವ್ರು ಪಾಪ ವೀಡಿಯೋ ನೋಡ್ತಾರೆ.
ಆ್ಯಂಡ್ ನೀವುಗಳು ಅಷ್ಟು ನೋಡಲ್ವೇನೋ, ಅವರು ಅಷ್ಟು ಒಂದೇ ಒಂದು ಸೆಕೆಂಡು ಕೂಡ ಸ್ಕಿಪ್ ಮಾಡದೆ ನೋಡ್ತಾರೆ. ಬಿಕಾಸ್ ನನ್ನ ಬಗ್ಗೆ ಏನೋ ಹೇಳ್ತಿರ್ತಾಳೆ, ನಮ್ಮ ಬಗ್ಗೆ ಮಾತಾಡ್ತಾಳೆ, ನಮ್ಮ ಬಗ್ಗೆ ಬೈತಾಳೆ. ನಿಜವಾಗ್ಲೂ ನಾನು ಬಿಟ್ಬಿಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ 4 ತಿಂಗಳಿಂದ ಬಿಟ್ಬಿಟ್ಟಿದ್ದೀನಿ. ಯಾರು ಸುದ್ದಿ ಬೇಡ, ಯಾರು ಸಹವಾಸ ಬೇಡ ಅಂತ. ಬಿಕಾಸ್ ನನಗೆ ಪರ್ಸ್ನಲಿ ನನಗೆ ನೆಮ್ಮದಿ ಬೇಕು. ಹಾಗೆ ಯಾಕಂದರೆ ಅವ್ರುಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದರೆ ನನ್ನ ಹೆಲ್ತ್ ಹಾಳಾಗುತ್ತೆ. ಆ್ಯಂಡ್ ನನಗೆ ನಿಮ್ಮದೇ ಕೆಲಸ ಮಾಡೋಕ್ಕಾಗಲ್ಲ. ನನ್ನ ಮಗಳ ಕಡೆ ನಾನು ನನ್ನ ಫ್ಯಾಮಿಲಿ ಕಡೆ ನೋಡೋಕ್ಕಾಗಲ್ಲ. ಬೇಡ ಬಿಟ್ಟಾಕು, ನನ್ನ ಹಣೆ ಬರ ಬರ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಇವತ್ತಿಗೆ ಎಲ್ಲವನ್ನೂ ಬಿಟ್ಟು ಹಾಕಿ ನನ್ನ ಪಾಡಿಗಿದ್ದೀನಿ. ಬಟ್ ಕೆಲವೊಂದು ಮಾತುಗಳನ್ನ ಅಂತಾರಲ್ಲ, ಅದನ್ನು ನಾನು ಸತ್ರು ನಾನು ಮರೆಯೋಕ್ಕಾಗೋದಿಲ್ಲ. ಅಂಥ ಮಾತುಗಳು, ಎಂತೆಂಥ ಮಾತು ಅಂದರೆ, ಒಬ್ಬ ಅಂದ, ನಾನಂತೂ ಆ ಮನುಷ್ಯನ ನನ್ನ ಲೈಫಲ್ಲಿ ಮರೆಯಲ್ಲ. ಆ ಮನುಷ್ಯನೇ ಬಂದಿದ್ದು ಫಸ್ಟು ನಮ್ಮ ದೊಡ್ಡಮ್ಮನ ಮನೆಗೆ. ಸಂತು ಅವ್ರನ್ನ ಕರ್ಕೊಂಡು ಬಂದಿದ್ದು ಆ ಮನುಷ್ಯನೇ ಬಂದಿದ್ದು. ಆ್ಯಂಡ್ ನಾವು ಹೋಗಿ ಏನು ಅಪ್ರೋಚ್ ಮಾಡಿರಲಿಲ್ಲ. ಸಂತು ಯಾರು ಅಂತಲೂ ನಂಗೆ ಗೊತ್ತಿರಲಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ನಮ್ಮ ದೊಡ್ಡಮ್ಮನ ಮನೇಲಿದ್ದೆ. ಆ ಮನುಷ್ಯನೇ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ಸಂತುನ ಕರ್ಕೊಬಂದು ಹೆಣ್ಣು ನೋಡ್ಕೊಂಡು ಹೋಗಿದ್ದು. ಅದಾದಮೇಲೆ ಸಂತುಗೆ ಇಷ್ಟ ಆಗಿ ಸಂತು ಫೋರ್ಸ್ ಮಾಡಿದ್ರು ಅಂತ ಹೇಳಿ ಇವ್ರು ಕಾಲ್ ಮೇಲೆ ಕಾಲ್ ಮಾಡಿ ಆಫ್ಟರ್ ಸಂತು ಬಂದು ನೋಡ್ಕೊಂಡು ಹೋಗಿದ್ದು 3 ತಿಂಗಳಿಗೋ 4 ತಿಂಗಳಿಗೋ ಮತ್ತೆ ಇಲ್ಲಿಗೆ ಮುಂಡೂರಿಗೆ ಬಂದು ನೋಡಿದ್ದು. ಅವ್ರ ಕಡೆಯವ್ರನ್ನ ಒಂದು 7-8 ಜನನೋ 10 ಜನನೋ ಕರ್ಕೊಬಂದು. ಸಂತು ಇಷ್ಟಪಟ್ಟಿದ್ದು ಅವ್ರ ಫ್ಯಾಮಿಲಿಯಿಂದ ಬಂದಿದ್ದು ಬಿಟ್ಟು ಅಪ್ರೋಚು. ನಾವಾಗೆ ಏನು ಹೋಗಿರಲಿಲ್ಲ. ನನಗೆ ಗಂಡು ಸಿಗ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮಗೆ ಮದುವೆ ಮಾಡೋ ಶಕ್ತಿ ಇಲ್ಲ, ಕರ್ಕೊಂಡೋಗಿ ಇಲ್ಲ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ. ಆ್ಯಂಡ್ ಎಲ್ಲ ಅವ್ರು ಹೇಳ್ದಂಗೆ ಆಯಿತು. ಅವ್ರು ಹೇಳಿದ ಡೇಟಲ್ಲೇ ಆಗಬೇಕಿತ್ತು, ರಜದ ಟೈಮಲ್ಲೇ ಆಗಬೇಕಿತ್ತು. ಆಮೇಲಿಂದ ಅವ್ರು ಹೇಳಿದ ಚೌಟ್ರಿ ನಮಗೆ ಸಾಲಿಗ್ರಾಮ ಹತ್ರ. ಈಗ ನನ್ನ ತಂಗಿ ನಾವು ಸಾಲಿಗ್ರಾಮದಲ್ಲೇ ಮಾಡ್ತಾಯಿದ್ದೀವಿ. ಅವ್ರು ಹೇಳಿದ್ದು ನಮ್ಗೆ ಸಾಲಿಗ್ರಾಮ ದೂರ ಆಗುತ್ತೆ, ನಮಗೆ ಕೆರಳಾಪುರ ಬೇಕು ಅಂತ. ಕೆರಳಾಪುರ ಚೌಟ್ರಿಲಲ್ಲೇ ಅವ್ರು ಹೇಳಿದ ಡೇಟ್ ಎಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಂಡ್ರು. ನನಗೆ ಇವಾಗ ಅನ್ನಿಸ್ತಿದೆ, ನಾನು ಯಾಕೆ ಅಷ್ಟು ದಡ್ಡಿ ಆದೆ, ಅವ್ರು ಹೇಳ್ದಂಗೆ ನಾವೇನಕ್ಕೆ ಕೇಳಬೇಕಿತ್ತು ಅಂತ. ಬಟ್ ಅವ್ರಿಗೆ ಹೆಂಗೆ ಇಷ್ಟ ಬೇಕೋ ಹಂಗೆ ಮಾಡಿದ್ರು. ಹೆಂಗೆ ಅಂದರೆ ಹೂ ಮುಡ್ಸೋ ಶಾಸ್ತ್ರಕ್ಕೂ ನನ್ನ ಮದುವೆ ಡೇಟ್ಗೂ 6 ತಿಂಗಳು ಗ್ಯಾಪ್ ಇತ್ತು. ಅಷ್ಟರಲ್ಲಿ ಏನು ಬಂತು, ಡಿಸೆಂಬರ್ಗೆಲ್ಲ ಕರೋನಾ ಬಂತು ಅಂದರು. ಜನವರಿಗೆಲ್ಲ ಲಾಕ್ಡೌನ್ ಮಾಡಾಕದ್ರು. ನನಗೇನು ಆ ಥರ ಮದುವೆ ಆಗಬೇಕು ಅಂತ ಇಷ್ಟ ಇಲ್ಲ. ನಮ್ಮಪ್ಪ ಸಾಲನೋ 10 ಗುಂಟೆ ಜಮೀನು ಕೂಡ ಮಾರಿದ್ರು. ಇನ್ನೂ ಸ್ವಲ್ಪ ಸಾಲ ಆದ್ರೆ ಆಗಿರೋದು. ಇವತ್ತು ನನ್ನ ತಂಗಿ ಮದುವೆನ ನಾವು ಹೆಂಗೆ ಮಾಡ್ತಾ ಇದ್ದೀವಿ, ನಮ್ಮ ಲೆವೆಲ್ಗೆ ತಕ್ಕ ಮಟ್ಟಿಗೆ ಅವತ್ತು ಕೂಡ ನನ್ನ ಮದುವೆನ ಮಾಡೋರು. ಅವತ್ತಿನ್ನೂ 2020ರಲ್ಲಿ ರೇಟ್ಗಳು ಕೂಡ ಎಕ್ಸ್ಪೆನ್ಸಸ್ಸು ಕೂಡ ಕಡಿಮೆನೇ ಇತ್ತು. ಬಟ್ ಅವ್ರುಗಳೇ ಡೇಟ್ ಹಾಕ್ಸಿದ್ದು ನಮಗೆ ಏಪ್ರಿಲಿಗೆ ಬೇಕು ರಜೆ ಟೈಮಲ್ಲಿ, ಅದರಲ್ಲೂ ಭಾನುವಾರನೇ ಬೇಕು, ಅದರಲ್ಲೂ ಕೆರಳಾಪುರ ಚೌಟ್ರಲ್ಲೇ ಬೇಕು ಅಂತ. ಎಷ್ಟೆಷ್ಟು ಹೊಟ್ಟೆ ಉರಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ಹೆಣ್ಮಕ್ಳುಗಳು ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು. ಯಾಕಂದರೆ ಇವತ್ತು ಯಾರೂ ದಡ್ರಿಲ್ಲ. ಬಟ್ ಆ ವಯಸ್ಸಲ್ಲಿ 18, 19, 20 ಅಥವಾ 21 ವಯಸ್ಸಲ್ಲಿ ಏನೂ ಗೊತ್ತಿರಲ್ಲ. ಅವ್ರು ಹೇಳ್ದಂಗೆ ಕೇಳು, ಇವ್ರು ಹೇಳ್ದಂಗೆ ಕೇಳು, ಅಥವಾ ಅರ್ಧಕ್ಕೆ ಅಡ್ಜಸ್ಟ್ ಮಾಡ್ಕೊ, ಇದಕ್ಕೆ ಅಡ್ಜಸ್ಟ್ ಮಾಡ್ಕೊ. ನನ್ನ ಪ್ರಕಾರ ಒಂದು 25 ಮೇಲೆ ಮದುವೆ ಆದರೆ ನಮ್ಮ ಲೈಫ್ಗೆ ಏನು ಬೇಕು, ಏನು ಬೇಡ, ಯಾವ ಸರಿ ಯಾವ ತಪ್ಪು ಅನ್ನೋ ಡಿಸೈಡ್ ಮಾಡೋ ಮೆಚುರಿಟಿ ಬಂದಿರುತ್ತೆ, ಹೆಣ್ಣಿಗಾಗಲಿ ಗಂಡಿಗಾಗಲಿ. ಸೊ ಆ ಏಜು ಮದುವೆ ಒಳ್ಳೆಯದು ಅನಿಸುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಾನು ಹೇಳ್ತಾ ಇರೋದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಆ ಏಜು ಒಂದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸೊ ಎಷ್ಟೆಲ್ಲ ಆಗೋಯ್ತು ನನ್ನ ಲೈಫಲ್ಲಿ ಅಂತ ಹೇಳಿದ್ರೆ, ಸೊ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಬಿಕಾಸ್ ಅಲ್ಲೊಂದು ಮಾತು ಬಂತು, ಸಟಿಕ್ ಪುಟಿಕ್ ಅಂದರೆ ಏನೇ ಅಂದರೂ ವೀಡಿಯೋ ಮಾಡಿ ಹಾಕ್ತೀಯ ಅಂತಲ್ಲ. ಇದನ್ನು ಬೇಕಾದರೆ ಮಾತುಕತೆ ಕೂತ್ಕೊಂಡಿದ್ದು ವೀಡಿಯೋ ಮಾಡಿ ಹಾಕ್ಬಿಡ್ತಾಳೆ ಇವಳು ಅಂಥವಳು ಅಂತ. ನಾನು ಬೇಡ, ದೊಡ್ಡವ್ರ ಮಾತಿಗೆ ನಾನು ರೆಸ್ಪೆಕ್ಟ್ ಕೊಡಬೇಕು ಅಂದ್ಬಿಟ್ಟು ನಾನು 3 ಸಲ ನಾವು ಮನೇಲೇ ಕೂತ್ಕೊಂಡು ನ್ಯಾಯ ರೀತಿ ಅನ್ನೋ ಥರ ಮಾತಾಡಿದ್ದು. ಅದನ್ನೆಲ್ಲೂ ನಾನು ವೀಡಿಯೋದಲ್ಲಿ ಹೇಳ್ಕೊಂಡಿಲ್ಲ. ನ್ಯಾಯ ಮಾಡಿದೋ ಮಾತುಕತೆ ಆಯಿತು ಅಂತ ನಾನು ಹೇಳಿದ್ದೀನಿ ಬಿಟ್ಟರೆ, ಅಲ್ಲಿ ಏನಾಯಿತು ಎಂತಾಯಿತು ಅಥವಾ ಯಾರು ಬಂದಿದ್ರು ಏನಂದ್ರು ನಾನೇನು ಹೇಳಿಲ್ಲ. ಬಿಕಾಸ್ ಬೇಡ, ಅದು ನಮ್ಮ ಫ್ಯಾಮಿಲಿ ವಿಚಾರಗಳಿಂದ 3ನೇ ವ್ಯಕ್ತಿಗಳಿಗೆ ಬೇಜಾರು ಮಾಡೋ ಉದ್ದೇಶನೂ ನನಗಿಲ್ಲ. ಆ್ಯಂಡ್ ಅವ್ರುಗಳ ಹೆಸರು ಹೇಳಿ ಇದು ಮಾಡೋ ಅಂಥದ್ದು ಏನೂ ಇಲ್ಲ. ನಾನು ಮಾತಾಡ್ತಾ ಇರೋದು ನಮ್ಮ ಫ್ಯಾಮಿಲಿಗಳ ಬಗ್ಗೆ ಅಷ್ಟೇ. ಈ ಫ್ಯಾಮಿಲಿಯಾಗಿ ಉಳಿದಿಲ್ಲ. ನನ್ನ ಗಂಡ ಇದ್ದಾಗ ಅಷ್ಟೇ ಫ್ಯಾಮಿಲಿ ಆಗಿತ್ತು, ಇವಾಗ ಫ್ಯಾಮಿಲಿ ಆಗಿಲ್ಲ. ನನಗೆ ರೈಟ್ಸ್ ಇದೆ. ನನ್ನ ಗಂಡನ ಮನೆ, ನನ್ನ ಮಗಳಿಗೆ ಅಪ್ಪನ ಮನೆ, ಆ ಮನೆಗೆ ಹೋಗ್ತೀನಿ, ಬೇಕು ಅಂದಾಗ ಇರ್ತೀನಿ, ಸೊ ಬರ್ತೀನಿ. ಅದನ್ನು ಯಾರೂ ಪಾಪ ನನಗೆ ಯಾರೂ ಅಬ್ಜೆಕ್ಷನು ಮಾಡ್ತಾ ಇಲ್ಲ. ಇಲ್ದಿರೋ ಸುಳ್ಳು ಹೇಳಬಾರ್ದು, ಅಥವಾ ಅಬ್ಜೆಕ್ಷನ್ ಮಾಡ್ತಾವ್ರೆ ಇನ್ನೊಂದು ಮಾಡ್ತಾವ್ರೆ ಅಂತೇನು ಸುಳ್ಳು ಹೇಳಬಾರ್ದು. ಅವ್ರ ಪಾಡ್ಗೆ ಅವರಿದ್ದಾರೆ, ನನ್ನ ಪಾಡ್ಗೆ ನಾನು ಇರ್ತೀನಿ. ಸೊ ಬೇಕು ಅಂದಾಗ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಈಗ ಸಂಡೇ ಮಂಡೇ 2 ದಿನವೂ ಅಲ್ಲೇ ಇದ್ದೆ, ಬಂದೆ. ಅದೇ ತಿನ್ನೋಕ್ಕೆ ಉಣ್ಣೋಕ್ಕೆ ಸ್ವಲ್ಪ ನನಗೆ ಪ್ರಾಬ್ಲಮ್ಮು. ಯಾಕಂದರೆ ನಾನು ತೊಗೊಂಡೋಗಿ ರೇಷನ್ ಎಲ್ಲ ಇಟ್ಕೊಂಡು ಮಾಡ್ಕೊಂಡು ತಿಂದರೆ ತಿಂದಂಗೆ, ಇಲ್ಲ ಅಂದರೆ ನೀರು ಕುಡ್ಕೊಂಡೋ ಇಲ್ಲ ಗಂಜಿ ಕುಡ್ಕೊಂಡೋ ಮಲ್ಕೋಬೇಕು, ಅದು ಬೇರೆ ವಿಚಾರ. ಬಟ್ ನನಗೆ ಯಾವುದೇ ರೀತಿಯಾದ ಮನೆಗೆ ಹೋಗೋಕ್ಕೆ ಏನೂ ಅಬ್ಜೆಕ್ಷನ್ಸ್ ಇಲ್ಲ. ನನ್ನ ಮನೆ ಅದು, ನನಗೆ ರೈಟ್ಸ್ ಇದೆ, ಹಕ್ಕಿದೆ, ನಾನು ಹೋಗ್ತೀನಿ. ಸೊ ಪ್ರತಿ ಹೆಣ್ಮಕ್ಳಿಗೂ ಹೀಗೆ ಧೈರ್ಯ ಇರಬೇಕು. ನನ್ನ ಮನೆ ಅಂತ ಹೋಗಬೇಕು ಬರಬೇಕು. ಹೆದರ್ಕೊಂಡಾಗಲಿ ಹತ್ಕೊಂಡು ಕರ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ನಮ್ಮನ್ನ ಯಾರೂ ನೋಡಲ್ಲ.
ನಾನು ಕೆಲವೊಂದು ಮಾಡಿದ ತಪ್ಪನ್ನ ನನ್ನ ಲೈಫಲ್ಲಿ ನೀವುಗಳು ಯಾರೂ ಮಾಡಕ್ಕೆ ಹೋಗ್ಬೇಡಿ. ಕೈಯಿಂದ ಒಡವೆ ಕೊಟ್ಬಿಟ್ಟು ಆಮೇಲಿಂದ ನೀನು ಮಾಡಿಸಿದ ನಿಮ್ಮ ಅಪ್ಪನ ಮನೆಯವ್ರು ಮಾಡಿಸಿದ್ದ ಅನ್ನೋ ಥರ ಕೇಳೋ ಥರ ಮಾಡ್ಕೋಬೇಡಿ. ಯಾಕಂದರೆ ನಾವು ಮಾಡಿಸಿರ್ಲಿಲ್ಲ ಹೌದು, ಬಟ್ ಮಗಳಿದ್ದಾಳಲ್ವ, ಅವ್ರ ಅಪ್ಪನ ಒಡವೆ ಯಾರಿಗೆ ಸೇರುತ್ತೆ ನೀವುಗಳೇ ಹೇಳಬೇಕು. ಈಗ ಕೃತುನ ನಾನು ನಾಳೆಗೆ ಮದುವೆ ಮಾಡ್ತೀನ, ಕೃತುನ ಮದುವೆ ಮಾಡೋದು ಯಾವಾಗ, ಅವ್ರ ಅಪ್ಪನ ಒಡವೆ ಕೃತು ಮದುವೆ ದಿನ ಕೊಡೋದು ಯಾವಾಗ, ಕೇಳಿದ್ದಕ್ಕೆ ಅದು ಅಂದರು ಕೃತುನ ಮದುವೆ ಮಾಡೋ ದಿನ ಒಡವೆ ಕೊಡ್ತೀನಿ ಹಂಗೆ ಹಿಂಗೆ ಅಂತ. ಸೊ ಅವ್ರಿಗೆ ಕೊಟ್ಟರು ನಮಗೆ ಬೇಡ, ಅವ್ರ ಅಪ್ಪಂದು ಇಲ್ಲೊಂದು ಉಂಗುರ ಇದೆಯಲ್ವ ಅಷ್ಟೇ ಸಾಕು. ಅವ್ರ ಅಪ್ಪಂದು ಏನೋ ಒಂಚೂರು ಮೆಮೊರಿ ಅನ್ನೋದಕ್ಕೆ ನನ್ನ ಮಗಳಿಗೆ ಅಷ್ಟೇ ಸಾಕು. ನಾನು ಅದ್ರ ಮೇಲೆ ಯಾವುದೇ ರೀತಿಯಾದ ಆಸೆ ಇಟ್ಕೊಂಡಿಲ್ಲ. 26 ಗ್ರಾಮ್ಸ್ ಏನೋ ಸಮಥಿಂಗ್ ಇತ್ತು. ಅವಶ್ಯಕತೆನೇ ಇಲ್ಲ. ದೇವರು ನನಗೆ ಇವತ್ತು ಅಷ್ಟು ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ. ಒಂದೇ ಸಲ 50 ಗ್ರಾಮ್ ಮಾಡಿಸ್ಕೊಳ್ಳೋ ಅಷ್ಟು ಯೋಗ್ಯತೆ ಇಲ್ಲ ಅಂದ್ರೂ 1 ಗ್ರಾಮ್ಸ್ 2 ಗ್ರಾಮ್ಸ್ ಮಾಡಿಸ್ಕೊಳ್ಳೋ ಅಷ್ಟು ದೇವ್ರು ನನಗೆ ಕೊಟ್ಟಿದ್ದಾನೆ. ನನ್ನ ಮಗಳಿಗೆ ನಾನೇ ಮಾಡ್ತೀನಿ. ನನಗೆ ಆಸೆನೇ ಇಲ್ಲ ಫ್ರೆಂಡ್ಸ್. ಅದು ಕೇಳಬೇಕು, ನನ್ನ ಹಕ್ಕು, ಅದು ನಾನು ನಿಂತ್ಕೋಬೇಕು ಅಂತ ನಾನು ನಿಂತ್ಕೊಂಡೋ ಹೊರತು ಎಲ್ಲನೂ ತಗೊಂಡು ಓಡೋಗ್ಬೇಕು ಅಂತ ಉದ್ದೇಶದಿಂದ ನಾನು ಏನೂ ಕೇಳಿಲ್ಲ. ಇವತ್ತಿಗೆ ನನ್ನ ಗಂಡನ ಕಳ್ಕೊಂಡು ನಾನು 2 ವರ್ಷ ಆಗಿದೆ. ಇವತ್ತಿಗೆ ನನ್ನ ಗೋಳು 2 ವರ್ಷದ ಹಿಂದೆ. ಯಾವ ಶತ್ರುಗೂ ಬರೋದು ಬೇಡ, ಅದು ಯಾವ ಹೆಣ್ಮಕ್ಳು ಬರೋದು ಬೇಡ. ICU ಹತ್ರ ಅಳಕ್ಕೆ ಕೊಡಲಿಲ್ಲ, ಆಚೆ ಕಡೆ ಕರ್ಕೊಂಡು ಹೋದ್ರು. ಮೊಬೈಲ್ ಎಲ್ಲಿ ಬೀಳಿಸ್ದೆ ಅಂತ ಗೊತ್ತಿಲ್ಲ, ಏನು ಬಡ್ಕೋತಾ ಇದ್ದೀನಿ, ಏನು ಕಿರಿಚ್ಕೋತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ. ನನ್ನ ಗಂಡನ ಜೊತೆ ಆ್ಯಂಬುಲೆನ್ಸಲ್ಲಿ ಒಂದಿಬ್ಬರು ಬಂದರು, ಅವ್ರು ಬಿಟ್ಟರೆ ನನ್ನ ಆ್ಯಂಬುಲೆನ್ಸಿಗೆ ಬಿಡ್ತಾ ಇರಲಿಲ್ಲ. ಇಲ್ಲ ನನಗೆ ನನ್ನ ಗಂಡನ ಜೊತೆ ಇವತ್ತೊಂದು ದಿನ ಆದರೂ ಇರೋಕ್ಕೆ ಬಿಡಿ ಅಂತ ನಾನು ಆ್ಯಂಬುಲೆನ್ಸಲ್ಲಿ ಕೂತ್ಕೊಂಡು ನನ್ನ ಗಂಡನ ಜೊತೆ ಬಂದಿದ್ದೀನಿ. ಹೋಗೋರೆಲ್ಲ ಕಾರಲ್ಲಿ ಹೋದರು, ನಾನು ನನ್ನ ಗಂಡನ ಜೊತೆ ಬಂದೆ ಆ್ಯಂಬುಲೆನ್ಸಲ್ಲಿ. ಸೊ ನಾನು ಒಳ್ಳೆಯವಳು ಅಂತ ಹೇಳ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾನು ಕೆಟ್ಟವಳೇನೆ ಆಯಿತಾ, ನಾನು ಕೆಟ್ಟವಳು ಆಗ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ನನ್ನ ಮಗಳನ್ನ ಸಾಕ್ತಾ ಇದ್ದೀನ, ನನ್ನ ಮಗಳನ್ನ ಓದಿಸ್ತಾ ಇದ್ದೀನ. ಯಾರ ಮುಂದೆ ನಾನು ಬದುಕಬೇಕು ಅಂತಿದ್ದೆ ಅವ್ರ ಮುಂದೆ ಅದೇ ಊರಲ್ಲಿ ಅದೇ ಮನೆಯಲ್ಲಿ ಅಲ್ಲೇನೇ ಕೆಲಸ ಮಾಡ್ಕೊಂಡಿದ್ದೀನ. ಅನ್ಯಾಯವಾಗಿ ಏನು ಅಂದರು ನನಗೆ, ಅದನ್ನು ನಾನು ಅಂದವ್ರ ಮುಂದೆನೇ ಬದುಕಬೇಕು ಅಂತ ಬದುಕ್ತಾ ಇದ್ದೀನಿ. ನೀವುಗಳು ಧೈರ್ಯ ತೊಗೊಳ್ಳಿ, ಯಾರೇ ಆಗಿರ್ಬೋದು. ಅಂದವ್ರು ಯಾರೂ ಬರಲ್ಲ ಗೈಸ್. ನಾನು ವೀಡಿಯೋ ನೋಡ್ಬಿಟ್ಟು ಇವತ್ತಿಗೂ ಬೈತಾರೆ. ನಮ್ಮ ಗಂಡನ ಕಡೆಯವರೋ ಬೇರೆಯವರೋ ಇನ್ನೊಬ್ಬರೋ ಮತ್ತೊಬ್ಬರು ಹಾದಿಲಿ ಹೋಗೋರೋ ಯಾರಾಗಲಿ ಇವಳಿಗೆ ಏನೋ ಬೈತಾರೆ, ಬೈಕೊಳ್ಳಿ ಬಿಡಿ. ಬೈಯೋರೇನಾದ್ರು 1 ರೂಪಾಯಿ ಕೊಡ್ತಾರ? ನಂಗೆ 10 ರೂಪಾಯಿ ದುಡ್ಡಿಲ್ಲ ಅಂದರೆ ಯಾವನ್ನಾರು ಕೊಡ್ತಾನ, ಯಾವಳಾರು ಕೊಡ್ತಾಳ? ಹೌದು, ಅರ್ನಿಂಗ್ಸ್ ಇದೆ, ನನಗೆ ವಿಡಿಯೋ ಮಾಡ್ತೀನಿ ಹಾಗಂತ ಏನು ಡೈಲಿ ಬೇರೆಯವ್ರನ್ನೇ ಬೈದು ನಾನು ಅರ್ನಿಂಗ್ಸ್ ಅಂತೂ ಮಾಡ್ತಾ ಇಲ್ಲ. ಇವತ್ತು ನಂಗೆ ಅಷ್ಟು ಬೇಜಾರು. ನನ್ನ ಲೈಫಲ್ಲಿ ಆಗಿರೋದನ್ನ ಎಳೆಯಾಗಿ ನಾನು ಹೇಳ್ತಾ ಇದ್ದೆ, ಮೇಲ್ಮೇಲೆ ಹೇಳ್ತಾ ಇದ್ದೀನಿ. ಹಂಗಂದ್ಬಿಟ್ಟು ವಿಡಿಯೋ ಮಾಡ್ತಾಳೆ, ಇವಳು ಶೋಕಿ ಮಾಡ್ತಾಳೆ. ಯಾರಿಗೋ ಒಬ್ಬರು ಹೇಳಿದ್ದಂತೆ ತಾಯಿ ಅವಳು, ಅವ್ರ ಬಸ್ಸಲ್ಲಿ ಸಿಕ್ಕಿ ನನಗೆ ಹೇಳ್ತಾ ಇದ್ರು, ನಮ್ಮ ಗಂಗೂರವರು, ನೀನು ರೀಲ್ಸು ವಿಡಿಯೋ ಎಲ್ಲ ಮಾಡ್ತೀಯಂತಲ್ಲ, ಅದಕ್ಕೆ ಸಂತೋಷ ತಲೆ ಕೆಡಿಸ್ಕೊಂಡು ಸತ್ತೋಗ್ಬಿಟ್ನಂತೆ ಹಂಗಂತ ಹೇಳಿದ್ರು ಅಂತ. ಅಥವಾ ಹಂಗೆ ಹೇಳಿದ್ರ ನಾನು ರೀಲ್ಸು ವಿಡಿಯೋ ಮಾಡ್ತಿದ್ನಂತ. ನನ್ನ ಗಂಡ ಸತ್ಮೇಲೆ ನಾನು ಎಂಥದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಇನ್ಸ್ಟಾಗ್ರಾಮ್ ನನ್ನ ಗಂಡನ ಫೋಟೋಸ್ನೇ ನಾನು ಹಾಕ್ತಿದ್ದು, ನನ್ನ ಗಂಡ ನನ್ನ ಮಗು ಫೋಟೋಸ್ನೇ ಹಾಕ್ತಾಯಿದ್ದು. ಇನ್ಯಾವ ವಿಡಿಯೋ ಮಾಡ್ತಿದ್ನಂತೆ? ಹೌದಾ, ನಾನು ಸರಿ ಇಲ್ಲ, ನನ್ನಿಂದನೇ ನನ್ನ ಗಂಡ ಸತ್ತೋದ ಅಂತ ಅಂದ ಮೇಲೆ ಆಯಿತಾ, ನನ್ನಿಂದನೇ ನನ್ನ ಗಂಡ ಸತ್ತೋದ್ಮೇಲೆ ಮನೆಗೆ ಹೆಂಗೆ ಕುಡ್ಕೊಂಡ್ರಿ ಇವರು? ನಾನು ನನ್ನ ಮನೆ, ನನಗೆ ರೈಟ್ಸ್ ಇದೆ, ರಾಜಾರೋಷವಾಗಿ ಹೋಯ್ತೀನಿ ಬರ್ತೀನಿ. ತಪ್ಪಿದ್ದಾಗ ಅವತ್ತು ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ? ಬಾಯಿ ಮುಚ್ಕೊಂಡಿದ್ರು. ಅದು ಇದು ಅಂತ ಆಸ್ತಿ ಕೇಳಿದ್ದಕ್ಕೆ ಜಗಳಗಳು ಮಾಡೋರು ಹೊರತು ಆಮೇಲಿಂದ ಕ್ಯಾರೆಕ್ಟರ್ ಲೆಸ್ ಅಂದರು. ಅದಕ್ಕಿಂತ ಮುಂಚೆ 4 ತಿಂಗಳು ನನ್ನ ಜೊತೆಲೇ ಇದ್ನಲ್ವ, ಅವಾಗೇನು ಕೇಳಲಿಲ್ಲ ಕ್ಯಾರೆಕ್ಟರ್ ಲೆಸ್ಸು ಅಥವಾ ನನ್ನ ಮಗನ ಸಾಯಿಸಿದ್ರು ಅಂತ. ಯಾರೂ ನನಗೇನು ಹೇಳಿಲ್ಲ. ಆಸ್ತಿ ಕೇಳಿದ್ಮೇಲೆ ಆಸ್ತಿ ಕೇಳ್ತಾವಳೆ ಅಂತ ಅಂದಿದ್ದು. ಎಲ್ಲ ಬೈದ್ರು ಬಿಡಿ, ನಾನಂತೂ ಸರಿ, ಅವ್ರು ಹೆಂಗೆ ಬೈದ್ರು ನಾನು ಬೈದು ಹಾಕ್ತೆ. ಯಾರೋ ಒಬ್ರು ಅಂದರು, ಏನೋ ನೀರು ಕುಡ್ಕೊಂಡ್ಲು, ಏನೋ ನುಂಗಿ ನೀರು ಕುಡಿದ್ಬಿಟ್ಲು ಅಂತ. ಯಾರಿಗೋ ತಮ್ಮ ಆಗಿರ್ಬೋದೇನೋ, ನನಗೆ ಅವನು ತಾಳಿ ಕಟ್ಟಿದ ಗಂಡನ್ನ ಯಾರೂ ಸಾಯಿಸ್ಕೊಳ್ಳೋದಿಲ್ಲ ಪಾಪ. ಅವರು ಏನು ಮಾಡೋದು, ನಮ್ಗೆ ಉಳಿಸ್ಕೊಳ್ಳೋ ಇದು ದೇವರು ಅದೃಷ್ಟ ಕೊಟ್ಟಿತ್ತಿಲ್ಲ, ನಾವು ಅವ್ರ ಜೊತೆಲಿ ಬದುಕೋ ಅದೃಷ್ಟ ಕೊಟ್ಟಿತ್ತಿಲ್ಲ. ನಾನು ನಿಂಗೆ ನೀರು ಕುಡಿದ್ಬಿಟ್ನಂತೆ. ಆ ಮಾತುಗಳು ಯಾವ್ದು, ನಮ್ಮ ಅಪ್ಪನ ಮನೆ ಒಂದು ಮನೆ ಬಿಟ್ಟರೆ ನಮ್ಮ ಅಪ್ಪನ ಮನೆ ಏನೂ ಆಸ್ತಿ ಇಲ್ವಂತೆ. ಅದಕ್ಕೇನೆ ಅವ್ರ ಅಪ್ಪನ ಮನೆಗೆ ಆಸ್ತಿ ಕೇಳಕ್ಕೆ ನಾನು ಹೋಗಿದ್ನಂತೆ. ಹೆಂಗೆಲ್ಲ ಅಂದರು ಅಂದರೆ, ಓಕೆ ನಾನು ಬೈದೆ, ನಾನೇ ಸುಮ್ಮನೆ ಅಂತೂ ಬಿಡಲಿಲ್ಲ, ಸುಮ್ಮನೆ ಅಂತೂ ಬಿಡೋ ಮಗಳೇ ಅಲ್ಲ ನಾನು. ಯಾಕಂದರೆ 4 ವರ್ಷದಿಂದ ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಸಂತೂನ ಮದುವೆ ಆದಮೇಲೆ ಸುಖವಾಗಿರೋದಕ್ಕಿಂತ ನೋವಲ್ಲೇ ಇರೋದು ಜಾಸ್ತಿ. ಅದು ಅಡ್ಜಸ್ಟ್ಮೆಂಟು. ಮುಂಡೂರಿಗೆ ಹೋಗು ಅಂದರೆ ಹೋಗಬೇಕಿತ್ತು, ಅವ್ರ ಅಮ್ಮ ಹೋಗು ಅಂದರೆ ಹೋಗಬೇಕಿತ್ತು, ಹೋಗಬೇಡ ಅಂದರೆ ಹೋಗಂಗಿರಲಿಲ್ಲ. ನಂಗೆ ಇವಾಗಲೂ ನೆನಪಿದೆ, 2020ರಲ್ಲಿ ಎಲೆಕ್ಷನ್ಗೆ ವೋಟ್ ಹಾಕೋಕ್ಕೆ ಬೇಡ ಅಂದಿದ್ದಕ್ಕೆ ನಾನು ಹೋಗೇ ಇರಲಿಲ್ಲ. ಬೇಡ, ಬೇಕು ಅಂದರೆ ಬಂದು ಕರ್ಕೊಂಡು ಹೋಗ್ತಾರೆ ಮುಂಡೂರಲ್ಲಿ, ನೀನೇನಕ್ಕೆ ಹೋಗ್ತೀಯ? ನನ್ನ ಗಂಡಂಗೆ ಹೇಳಿದೆ, ಅಲ್ಲ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಫೋನ್ ಮಾಡ್ತಾರೆ ಬಾ ಓಟ್ ಹಾಕು ಅಂತ. ನೀನು ನೋಡಿದ್ರೆ ನಿಮ್ಮ ಅಮ್ಮನ ಕೇಳು ಅಂತೀಯ, ನಿಮ್ಮ ಅಮ್ಮ ನೋಡಿದ್ರೆ ಏನಕ್ಕೆ ಹೋಗಬೇಕು, ಬೇಕು ಅಂದರೆ ಅವರೇ ಬೈಕು ಕಾರು ತಂದು ಕರ್ಕೊಂಡೋಗಿ ಓಟ್ ಹಾಕಿಸ್ಕೋತಾರೆ ಅಂತಾರೆ. ಏನು ಮಾಡೋಣ ಅಂತ ಆಗ ನನ್ನ ಗಂಡ ಹೋಗಿ ಅವ್ರ ಅಮ್ಮಗೆ ಹೇಳು,
ಓಟ್ ಹಾಕ್ಬಿಟ್ಟು ಬರ್ಲಿ ಕಣಮ್ಮ ಹಂಗೆ ಹಿಂಗೆ ಅಂತ ಏನು ಹೇಳಿದ್ನೋ ನನಗೆ ಗೊತ್ತಿಲ್ಲ. ಮತ್ತೆ ಹೋಗಿ ಹೇಳ್ಬಿಟ್ಟು ಬಂದ್ಬಿಟ್ಟು ನನ್ನ ಗಂಡ ಇನ್ನೊಂದ್ಸಲ ಹೋಗ್ಬಿಟ್ಟು ಕೇಳು ಅಂದ್ರು. ಆಗ ಮತ್ತೆ ಹೋಗಿ ಕೇಳಿದೆ, ಹಿಂಗೆ ಹೋಗ್ತೀನಿ ಅಂತ ಅಂದಕ್ಕೆ ಸರಿ ಹೋಗು ಅಂದರು. ಎಷ್ಟೆಷ್ಟೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಅಂದರೆ ನಾನು ಬರೀ ಅಡ್ಜಸ್ಟ್ಮೆಂಟು ನೋಡ್ತಾರೆ ವೀಡಿಯೋನ ನೋಡಲಿ ಬಿಡು, ನನಗೇನು ಹೆದರಿಕೆ ಏನೂ ಇಲ್ಲ, ನಾನು ಏನು ಇಲ್ದಿರೋದೆಲ್ಲ ಏನು ಹೇಳ್ತಾ ಇಲ್ಲ. ಆಮೇಲಿಂದ ನನ್ನ ಗಂಡನ ಜೊತೆ ನಾನು ಪಾನಿಪುರಿನೂ ತಿನ್ನಂಗಿರ್ತಿರ್ಲಿಲ್ಲ. ಅದಕ್ಕೂ ಅನ್ನೋರು ಯಾವಾಗಲೂ ಗಂಡನ ಕರ್ಕೊಂಡು ಪಾನಿಪುರಿ ತಿನ್ನಕ್ಕೆ ಹೋಗ್ತಾಳೆ ಅಂತ ಯಾರೋ ಒಬ್ಬ ದೊಡ್ಡ ಮನುಷ್ಯ ಹೇಳ್ತಾ ಇದ್ದ. ಆಮೇಲೆ ನನ್ನ ಗಂಡನ ಜೊತೆ ಯಾವಾಗಲೂ ಬೈಕಲ್ಲಿ ಸುತ್ತೀನಂತೆ. ಇವಳು ಬರೀ ಸುತ್ತೋದು, ಗಂಡನ ಜೊತೆ ಫೋಟೋ ಹಾಕೊಳ್ಳೋದು, ಬರೀ ಪಾನಿಪುರಿ ಗೋಬಿ ತಿನ್ನೋದೇ ಜೀವನ ಅನ್ಕೊಬಿಟ್ಟವ್ರೆ. ಈಗ ಹಂಗೆ ಆಗೋಯ್ತಲ್ಲ. ನನ್ನ ಗಂಡನೂ ಇಲ್ಲ, ನಂಗೆ ಸುತ್ತಕ್ಕೆ ನನ್ನ ಗಂಡನೂ ಇಲ್ಲ, ಜೊತೆ ಪಾನಿಪುರಿ ತಿನ್ನೋಕ್ಕೂ ನನ್ನ ಗಂಡನೂ ಇಲ್ಲ, ಎಲ್ಲ ಸೇರ್ಕೊಂಡು ಹಂಗೆ ಮಾಡಾಯ್ತಲ್ಲ. ಪಾಪ ನನ್ನ ಗಂಡಂಗೆ ಹೋಟ್ಲ್ ಹತ್ರ ಹೊಡೆದಿದ್ದು ಯಾರಿಗೂ ಗೊತ್ತಿಲ್ಲ ಜನಕ್ಕೆ. ನನ್ನ ಗಂಡ ನಂಗೆ ಅವತ್ತು ಫೋನ್ ಮಾಡಿ ಹಿಂಗೆಲ್ಲ ಆಯಿತು, ಫೋನ್ ಕೆಚ್ಚಾಗ್ತೆ ಸುಷ್ಮಾ ಅಂತ ನನ್ನ ಗಂಡ ನನ್ನ ಹತ್ರ ಹೇಳಿರೋದು ಪಾಪ ಯಾರಿಗೂ ಗೊತ್ತಿಲ್ಲ. ನನಗೇನೋ ವಿಚಾರಗಳು ಗೊತ್ತಿಲ್ಲ ಅಂದ್ಕೊಂಡವ್ರೆ. ನನ್ನ ಗಂಡಂಗೆ ಹೊಡೆದಿದ್ದು, ನನ್ನ ಗಂಡ ಫೋನ್ ಕೆಚ್ಚಾಕಿದ್ದು, ನಾನು ಫೋನ್ ಮಾಡಿ ಓನರ್ ಮಗನ ಫೋನಲ್ಲಿ ನಾನು ಫೋನ್ ಮಾಡಿಬಿಟ್ಟು ನನ್ನ ಹತ್ರ ಮಾತಾಡಿದ್ದು. ಅದಾದ 3 ದಿನಕ್ಕೂ 4 ದಿನಕ್ಕೂ ನನ್ನ ಗಂಡ ಯುಗಾದಿ ಹಬ್ಬದ ದಿನ ಹುಷಾರು ತಪ್ಪಿದ್ದು. ನನಗೇನು ವಿಚಾರಗಳು ಗೊತ್ತಿಲ್ಲ ಪಾಪ. ನನಗೆ ಗೊತ್ತಿರೋದಕ್ಕೆ ನಾನು ಬಿಟ್ಬಿಡ್ತೀನಿ ಗೈಸ್. ನನ್ನ ಬಾಯಿ ಬಂದಂಗೆ ಹೋಗಿದೆ ಅಂದ್ರೆ ಯಾರೋ ಒಬ್ಬ ದೊಡ್ಡ ಮನುಷ್ಯ ಏನಂದ ಅಂದರೆ, ಮಾತನ್ನ ಹೇಳಬೇಕೋ ಹೇಳಬಾರ್ದು, ಏನಂದ ಅಂದರೆ ಇವಳು ಯಾವನ ಜೊತೆಲೋ ಮಲ್ಕೊಂಡಿದ್ಲು, ಅದಕ್ಕೆ ಸಂತು ನೋಡ್ಬಿಟ್ಟು ಸತ್ತೋಗ್ಬಿಟ್ಟ ತಲೆ ಕೆಡಿಸ್ಕೊಂಡು ಅಂದ. ನನ್ನ ಗಂಡ ಇವತ್ತಿಗೂ ಎಲ್ಲಾದರೂ ಮೇಲೆ ಎಲ್ಲರೂ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ನು ಇದ್ದಿದ್ರೆ ಅವರಿಗೆ ತೋರಿಸ್ಬೇಕಿತ್ತು. ನಾನು ಹಂಗೆ ಅನ್ಕೋತಾ ಇರ್ತೀನಿ, ನಾನು ಸರಿ ಇಲ್ವ ನನಗೆ ತೋರಿಸ್ಬೇಕಿತ್ತು ಅಂತ. ಹಂಗೆ ಅಷ್ಟು ವಲ್ಗರಾಗಿ ಮಾತಾಡಿದ್ರು. ನಾನು ಫುಲ್ಲು ರೊಚ್ಚಿಗೆ ಎದ್ಬಿಟ್ಟೆ ಆ್ಯಂಡ್ ಅಲ್ಲಿದ್ದವರೆಲ್ಲ ಅವ್ರನ್ನೇ ಬೈದರು, ಯಾಕೆ ಹಿಂಗೆ ಮಾತಾಡ್ತೀಯಾ ಅಂತ. ಬಟ್ ಯಾವುದೇ ಹೆಣ್ಮಕ್ಳಿಗೆ ಒಂದು 20 ಗಂಡಸ್ರಿದ್ದಾಗ ಮಾತಾ ಅಂದರೆ ಹೆಂಗಾಗುತ್ತೆ ಹೇಳಿ. ಸತ್ತು ದಿನ ಹೇಳಬೇಕಿತ್ತು ಇವಳು ಕ್ಯಾರೆಕ್ಟ್ರ್ ಸರಿ ಇಲ್ಲ ಅಂತ ಹೇಳಿ. ನಾನು ಒಂದೇ ಮಾತು ಹೇಳಿದ್ದು. ಒಬ್ರು ಅಣ್ಣ ಬಂದಿದ್ರು, ಅಣ್ಣನ ಕೈ ಇಟ್ಕೊಂಡೆ, ನೋಡಿ ಅಣ್ಣ ಇವ್ರ ಆಸ್ತಿ ಬೇಡ, ಇವ್ರ ಒಡವೆ ಬೇಡ, ಇವ್ರ ಬದುಕಾಟನೇ ಬೇಡ, ನನಗೆ ಇವ್ರ ಮನೆಯೇ ಬೇಡ. ಅದೇನೋ ಹೇಳಿದ್ನಲ್ಲ ಅವನು ಯಾವನ ಜೊತೆಲೋ ಮಲಗಿದ್ಲು ಅಂತ, ಅವನ್ನ ಕರ್ಕೊಬರ್ಬೇಕು. ಕರ್ಕೊಬಂದು ನಿಮ್ಮ ಮುಂದ್ಗಡೆ ತೋರಿಸ್ಬೇಕು. ನಾನು ಅವನ ಹತ್ರ ತಾಳಿ ಕಟ್ಟಿಸ್ಕೊಂಡು ಹೋಗ್ತೀನಿ, ಇವ್ರ ಆಸ್ತಿ ಬದುಕಾಟ ಏನೂ ಬೇಡ ಅಂತ. ಯಾಕೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ. ಆ ಥರ ಕೆಟ್ಟಾಗೆಲ್ಲ ಅಂದಾಗ ಅವರು ಎಲ್ಲ ಅವರಿಗೆ ಬೈದರು. ಆ ಮಾತನ್ನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇರಲಿ, ದೇವರೊಬ್ಬ ಇದ್ದರೆ ಅವ್ರವ್ರ ಕರ್ಮದ ಪ್ರತಿಫಲ ಕೊಡ್ತಾನೆ. ನಾನು ಯಾರಿಗೂ ನಾನು ಹೇಳಿದೆ, ಯಾರೋ ಒಬ್ಳು ಹೇಳ್ತಾ ಇದ್ಲು, ನೀನು ನಮಗೂ ಅದೇ ರೀತಿ ಆಗಲಿ ಅಂತ ಬಯಸ್ತೀಯ ನೀನು ಅಂತ. ಅಂದರೆ ನೀನೇನು ದೇವರಲ್ಲ, ಬಯಸಿದ ತಕ್ಷಣ ನಮ್ಗೆ ಆ ಥರ ಆಗೋಕ್ಕೆ. ನನ್ನ ಗಂಡನ್ನ ನನಗೆ ನೋಡ್ಕೊಳ್ಳೋಕೆ ಗೊತ್ತು, ನನ್ನ ಗಂಡನ್ನ ನನಗೆ ಕಾಪಾಡ್ಕೊಳ್ಳೋಕೆ ಗೊತ್ತು ಅಂತ ಕೇಳ್ತಾಳೆ. ನಾವೆಲ್ಲ ನಮ್ಮ ಗಂಡ ಸಾಯಲಿ ಅಂತ ನಾವು ಮಾಡ್ದೋ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ಗಂಡ ನಾನು ಹೇಳಿದ ಮಾತು ಕೇಳಲಿ ಅಂತ ಮಠ ಮಂತ್ರ ಥರ ಮಾಡಿಸಿದ್ನಂತೆ. ಅಯ್ಯೋ ದೇವರೇ ಭಗವಂತ, ಅವ್ರು ಮಾಟ ಕೇಳ್ತಾ ಇದ್ರೆ ಅವೆಲ್ಲ ಗೊತ್ತಿದ್ದಿದ್ರೆ ನಾವ್ಯಾಕೆ ಹಿಂಗೆ ಅನ್ಬೇಕಾಯ್ತು. ಮತ್ತು ಮಾಟ ಮಂತ್ರ ಮಾಡಿಬಿಟ್ಟು ನನಗೇನು ಸಿಗಬೇಕಿತ್ತು ಅದು ಸಿಗೋ ಥರ ಮಾಡ್ಕೊಳ್ಳೋವು. ಮಾತಾಡಿದವರೆಲ್ಲ ಅನ್ನ ಹಾಕಲ್ಲ ನಮಗೆ. ನನಗೆ ನನ್ನ ಮಗಳಿಗೆ ಯಾರೂ ಮಾಡ್ತಾ ಇಲ್ಲ. ಅದು ಅಂತಾರೆ, ವೀಡಿಯೋದಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡವ್ರೆ, ನಮ್ಮ ತಂಗಿ ಮಾಡವ್ರೆ ಅಂತ ಕೇಳ್ತೀಯಲ್ಲ ಅಂತ ಕೇಳ್ತಾರೆ ಯಾರೋ ಒಬ್ಬರು ಪಾಪ. ನಾನು ಅವ್ರು ಬಂದವರ ಮಾಡೋಕ್ಕೆ, ಅವ್ರ ಅಪ್ಪ ಅಮ್ಮ ಬಂದವ್ರ, ಅವ್ರ ತಂಗಿ ಬಂದವ್ರ, ಅಥವಾ ಅವ್ರ ಗಂಡನ ಕಡೆಯವ್ರು ಬಂದವ್ರ, ಯಾರು ಬಂದವ್ರೆ? ನಾನು ಮಾಡ್ತಾ ಇರೋರು ನಮ್ಮ ಅಪ್ಪನ ಮನೆಯವರು. ಆ ಮನೆಗೆ ಹೋಗ್ತೀನಿ, ನನ್ನ ಗಂಡನ ಮನೆ ನನಗೆ ರೈಟ್ಸ್ ಇದೆ ಅಂತ ಹೇಳಿ ಹೋಗ್ತೀನಿ ಬರ್ತೀನಿ. ಆ ಮನೇಲಿ ಏನಾದ್ರೂ ತಿಂದು ಉಂಡು ಬಿರಿಯಾನಿ ಮಾಡಿಕೊಂಡು ಚಾಪ್ಸ್ ಮಾಡ್ಕೊಂಡು ಏನಾದ್ರು ತಿಂತಾ ಇದ್ದೀನ? ಯಾರ್ಯಾರೆಲ್ಲ ಏನೇನು ಮಾಡಿದ್ದಾರೆ ನಂಗೆ ಗೊತ್ತು. ನನ್ನ ಗಂಡ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತಾನೆ. ಸೊ ಹೆಣ್ಮಕ್ಳಿಗೆ ಗಂಡ ಇದ್ದಾಗಲೇ ಬೆಲೆ. ಹೌದು, ದೊಡ್ಡವ್ರು ಹೇಳೋ ಮಾತು ಯಾವತ್ತೂ ಸುಳ್ಳಾಗಲ್ಲ. ಗಂಡ ಇದ್ದಾಗ ಒಂಥರ, ಗಂಡ ಇಲ್ಲದೆ ಹೋದಾಗ ಒಂಥರ. ಎಂತೆಂಥ ಮಾತಂದರು, ಹೆಂಗೆಲ್ಲ ಅಂದರು ಬಿಡಿ. ನನಗೆ ಅಷ್ಟು ಬೇಜಾರಾಗುತ್ತೆ. ಆಸ್ತಿ ಕೇಳಿದೆ ಅನ್ನೋ ಒಂದೇ ರೀಸನ್ಗೋಸ್ಕರ ಎಂತೆಂಥದ್ದಂದರು ಅಂತ ಹೇಳಿದ್ರೆ. ಸೊ 2 ವರ್ಷ ಫ್ರೆಂಡ್ಸ್, ಇನ್ನೂ ಎಲ್ಗೂ ಓಡೇ ಹೋಗಿಲ್ಲ. ಮತ್ತು ನಾನು ಅದನ್ನೂ ಹೇಳ್ತೀನಲ್ಲ, ಹಂಗೇನಾದ್ರು ಹೋಗೋದಾದರೆ ಹೇಳ್ಬಿಟ್ಟೆ ಹೋಗ್ತೀನಿ ಅಂತ. ಹೆದರ್ಕೊಂಡು ಹೋಗೋಕ್ಕೆ ನನ್ನ ಯಾರಾದ್ರು ಸಾಕ್ತಾವ್ರ? ಅಯ್ಯೋ ಸಾಕ್ಬಿಟ್ರಲ್ಲಪ್ಪ, ಅಯ್ಯೋ ಮಾಡಿಬಿಟ್ರಲ್ಲಪ್ಪ, ಹೆಂಗಪ್ಪ ನನ್ನ ಲೈಫ್ ನೋಡ್ಕೊಳ್ಳೋದು ಅಂತ ಹೆದರ್ಕೊಳ್ಳೋಕ್ಕೆ. ನಾನು ಯಾರೂ ಸಾಕ್ತಾ ಇಲ್ವಲ್ಲ, ಅವ್ರಿಗೆಲ್ಲ ಹೆದರ್ಕೊಂಡು ನಾನು ಜೀವನ ನಡೆಸಬೇಕು ಅನ್ನೋಕ್ಕೆ. ನನಗೆ ಹೆಂಗೆ ಬೇಕು ನಾನು ಹಾಗೆ ಬದುಕ್ತೀನಿ. ಹಾಗೇನಾದ್ರೂ ನಾನು ಮದುವೆ ಆಗಬೇಕು ಅಂದರೆ ಎಲ್ರಿಗೂ ಹೇಳ್ಬಿಟ್ಟೇ ಆಗ್ತೀನಿ. ವೀಡಿಯೋದಲ್ಲೇ ಹೇಳ್ತೀನಿ. ಹೆಂಗಿದ್ರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಲ್ಲ ಅವರು, ವೀಡಿಯೋದಲ್ಲೇ ಹೇಳ್ಬಿಟ್ಟೇ ಆಗ್ತೀನಿ. ನನಗೇನು ಭಯ ಏನಕ್ಕೆ? ಯಾವಳಾರು ಯಾವನಾರು ಒಂದು 10 ರೂಪಾಯಿ ಕೊಟ್ಟು ನನ್ನ ಮಗಳನ್ನ ಓದಿಸಿ, ನನ್ನ ಸಾಕಿ, ನಮ್ಮ ಕಷ್ಟ ಸುಖ ನೋಡಿ, ನನ್ನ ಮಗಳಿಗೆ ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡಿ 2 ವರ್ಷದಿಂದ ಮಾಡಿದಿದ್ರೆ ಒಪ್ಕೊಬೋದಾಗಿತ್ತು. ಯಾರೂ ಏನೂ ಮಾಡ್ತಾಯಿಲ್ಲ ಅಂದಾಗ ನನ್ನ ಲೈಫು ನನ್ನ ಇಷ್ಟ. ಯಾವಳೋ ಬೀದಿಲಿ ನಿಂತ್ಕೊಂಡು ಮದುವೆ ಆಗೋಗ್ಲೇಳೋ 18 ವರ್ಷ ಆದಮೇಲೆ ಆಸ್ತಿ ಕೊಡ್ತೀನಿ ಅನ್ನೋಕೆ ಅವ್ಳಿಗೆ ಯಾವುದೇ ರೀತಿಯಾದ ರೈಟ್ಸ್ ಇಲ್ಲ.
ಆಯಿತಾ. ನನ್ನ ಗಂಡನ ಮನೇಲಿ ನಾನು ಕೇಳ್ತಾ ಇದ್ದೇನೆ, ಅವ್ರ ಅಪ್ಪನ ಮನೆಗೆ ಬೇಕು ಅಂದ್ರೆ ಅವ್ರು ತಗೋಬೋದು. ನನಗೆ 2 ಭಾಗ ಮಾಡ್ತೀನಿ ಅಂತ ಹೇಳಿದರು ಫಸ್ಟು ತಿಥಿ ದಿನ. ಸಂತು ಅವ್ರ ಅಮ್ಮ ನನ್ನ ಹತ್ರನೇ ಬಂದು ಹೊತ್ಕೊಂಡು ಕರ್ಕೊಂಡು, ನಾನು ಅವತ್ತು ಆಸ್ತಿ ಬೇಕು ಅಂತ ನಾನು ಕೇಳೇ ಇರಲಿಲ್ಲ. ನನ್ನ ಗಂಡ ಸತ್ತೋದು 1 ವರ್ಷಕ್ಕೆ 4 ಭಾಗ ಮಾಡ್ತೀನಿ ಅಂದರು. ಸರಿ 4ನೇ ಒಂದು ಭಾಗನೇ ಕೊಡಿ ಅನ್ನೋದಕ್ಕೆ ನಾವು ಕಾನೂನು ಪ್ರಕಾರ ಅದು ರಿಜಿಸ್ಟರ್ ಮಾಡ್ಕೊಡಲ್ಲ, ವಿಲ್ ಮಾಡ್ಕೊಡ್ತೀನಿ ಅಂದರು. ವಿಲ್ಲು ನಡೆಯಲ್ಲ ಗೈಸ್. ಪಿತ್ರಾರ್ಜಿತ ಆಸ್ತಿನ ವಿಲ್ ಮಾಡೋಕ್ಕೆ ಬರಲ್ಲ. ಏನು ಸ್ವಯಾರ್ಜಿತ ಆಸ್ತಿನ ಅವ್ರು ದುಡಿದು ಅವ್ರು ಸಂಪಾದನೆ ಮಾಡಿರೋದಾಗಿದ್ರೆ ಯಾರ ಹೆಸ್ರು ಬೇಕೋ ಅವರು ಸಾಯೋಕ್ಕಿಂತ ಮುಂಚೆ ವಿಲ್ ಮಾಡ್ಬೋದು. ಪಿತ್ರಾರ್ಜಿತ ಆಸ್ತಿನ ವಿಲ್ ಮಾಡೋಕ್ಕಾಗಲ್ಲ. ನಾನೇನು ಅಷ್ಟು ದಡ್ಡಿ ಅಲ್ಲ. ನಾನು ಸ್ವಲ್ಪ ಓದಿದ್ದೀನಿ, ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜಲ್ಲೇ ಓದಿರೋದು. ನಮಗೂ ಸ್ವಲ್ಪ ಬುದ್ಧಿ ಇದೆ. ಹಂಗಾಗಿ ಬೇಡ ಅಂದ್ಬಿಟ್ಟು ನಾನು ಕೈ ಬಿಟ್ಟೆ. ಅಯ್ಯೋ ಆಸ್ತಿ ಕಟ್ಕೊಂಡು ಏನು ಆಸ್ತಿ ಕೇಳಿದ್ದು ಫ್ಯೂಚರ್ ನನ್ನ ಮಗಳಿಗೆ ಅಂತೇಳಿ ನಾನೇನು ಹೊತ್ಕೊಂಡೆಲ್ಲೂ ಓಡೋಯ್ತಿರ್ಲಿಲ್ಲ. ಬಂದಾಗ ಬರಲಿ. ನನಗೆ ಇವಾಗ ಹೆಂಗಾಗ್ಬಿಟ್ಟೈತೆ ಅಂದರೆ ದೇವರೇ ಭಗವಂತ ಎಷ್ಟು ಬೇಗ ನನಗೆ ತಿಳಿಸ್ಕೊಟ್ಟಲ್ಲ ಯಾರ್ಯಾರ ವ್ಯಕ್ತಿತ್ವ ಏನು, ಯಾರ್ಯಾರ ಯೋಗ್ಯತೆ ಏನು ಅಂತ. ನಾನು ಒಂದು 10 ವರ್ಷ ಅವ್ರ ಜೊತೆ ಇದು ಮಾಡಿ ಇದೆಲ್ಲ ಆಗ್ಬಿಟ್ಟಿದ್ರೆ ನಾನು ಆ ಕಡೆಗೆ ಬದುಕೋಂಗೂ ಇಲ್ಲ ಸಾಯಂಗೂ ಇಲ್ಲ ಅನ್ನಂಗೆ ಆಗ್ಬಿಟ್ಟಿರೋದು. ಇವಾಗಲೇ ಎಲ್ಲ ಗೊತ್ತಾಗಿದ್ದಕ್ಕೆ ನಾನು ಎಲ್ಲರನ್ನೂ ಬಿಟ್ಟು ಹಾಕಿ ನನ್ನ ಪಾಡು ನನ್ನ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟಕ್ಕೆಲ್ಲ ಮೋಸ್ಟ್ಲಿ ಶಕ್ತಿ ಯಾರು ಕೊಟ್ಟರೋ, ನಾನು ಶಿವನ್ ತುಂಬ ನಂಬ್ತೀನಿ, ಮಂಜುನಾಥನ. ಬಟ್ ನಾನು ಇವಾಗ ಪೂಜೆ ಮಾಡಲ್ಲ ಅನ್ನೋದು ಬಿಟ್ಟರೆ ಮಂಜುನಾಥ ಆಗಿರ್ಬೋದು, ರಾಯರಾಗಿರ್ಬೋದು, ಆ್ಯಂಡ್ ಸಂತು. ಸೊ ಇವರೇ ನನಗೆ ಮೋಸ್ಟ್ಲಿ ಶಕ್ತಿ ಕೊಟ್ಟಿದ್ದಾರೆ ಅನಿಸುತ್ತೆ. ಇದನ್ನೆಲ್ಲ ಎದುರಿಸು, ನೀನು ನಿಂತ್ಕೊ ಅಂತ ಹೇಳಿ. ಯಾವ ಹೆಣ್ಮಕ್ಳು ಗಂಡ ತೀರೋದ್ಮೇಲಂತೂ ಓಡ್ ಹೋಗಬೇಡಿ. ಪರ್ಮನೆಂಟಾಗಿ ನೀವು ಗಂಡನ ಮನೇಲಿ ಇರೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಪ್ಪನ ಮನೇಲೇ ಇರಿ. ಬಟ್ ಅಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು ಅಲ್ಲಿ ಹೋಗಬೇಕು, ಬರಬೇಕು, ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇರಬೇಕು. ನೀವು 1 ದಿನ 2 ದಿನ ಇರಬೇಕು. ಮನೆ ಅಂತೂ ಬಿಡಬೇಡಿ ಯಾವುದೇ ಕಾರಣಕ್ಕೂ. ನಿಮಗೆ ರೈಟ್ಸ್ ಇದೆ, ನಿಮ್ಮನ್ನು ಬರಬೇಡಿ ಅನ್ನೋ ಹೇಳೋ ಅಧಿಕಾರ ಯಾರಿಗೂ ಇರಲ್ಲ. ಅದು ನಿಮ್ಮ ಮನೆ, ನೀವು ಹೋಗಬೇಕು, ನೀವು ಬರಬೇಕು, ಇಷ್ಟ ಇದ್ದಾಗಿರಬೇಕು. ಸೊ ಆ್ಯಂಡ್ ಯಾರೂ ನಂಬಕ್ಕೆ ಹೋಗಬೇಡಿ 3ನೇ ವ್ಯಕ್ತಿಗಳನ್ನ. ನಮ್ಮ ಹತ್ರ ಬರ್ತಾರೆ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ತೊಗೊಂಡೋಗಿ ಹೇಳೋದು, ಆ ಥರ ಎಲ್ಲ ಮಾಡ್ತಾರೆ. ನನ್ನ ಲೈಫಲ್ಲಿ ಎಲ್ಲ ಥರದ್ದು ನೋಡ್ಬಿಟ್ಟಿದ್ದೀನಿ ನಾನು 28 ವರ್ಷಕ್ಕೆ. ಇರಲಿ, ಇವಾಗ ನಾನೇನೋ ಕರ್ಮ ಮಾಡಿದ್ದೀನೋ ಅದ್ರದ್ದು ಫಲನ ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ. ಬಟ್ ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಿ, ನಾನೆಷ್ಟು ಹತ್ತಿದ್ದೀನಿ, ಅದಕ್ಕೆಲ್ಲ ಒಂದಿನ ಉತ್ತರ ಯಾವತ್ತಾದರೂ ಒಂದಿನ ಸಿಗುತ್ತೆ. ನನಗೆ ಸಿಗದೆ ಹೋದ್ರೂ ನನ್ನ ಮಗಳಿಗೆ ಸಿಗಲಿ. ಯಾಕಂದರೆ ಹೆಣ್ಮಕ್ಳು ಕಣ್ಣೀರು ಹಾಕ್ಸೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ನಂಗೆ ನಿನ್ನೆ ಗೊತ್ತಾಯಿತು. ಸೊ ಆ ಹೆಣ್ಣಿಗೆ ಎಷ್ಟು ಕಣ್ಣೀರು ಹಾಕ್ಸಿದ್ರು, ಎಷ್ಟು ಮಾಡಿದರು, ಎಷ್ಟು ಬೈದಿದ್ರು, ದೇವ್ರು ಅವ್ರಿಗೆ ಅಲ್ಲೇ ತೋರಿಸ್ತಾ. ಹಾಗೆ ಅವ್ರವ್ರ ಟೈಮ್ ಬಂದಾಗ ದೇವರು ತೋರಿಸ್ತಾನೆ. ಇವತ್ತು ನನ್ನ ಬ್ಯಾಡ್ ಟೈಮ್ ನಡೀತಾ ಇದೆ ಇನ್ನೂ. ಸೊ ಈಗ ನನಗೂ ಒಂದಿನ ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳ್ತೀನಿ. ಸೊ ತುಂಬ ಇದ್ದಾವೆ, ತುಂಬ ಇದ್ದಾವೆ. ಬಟ್ ನಾನು ತುಂಬ ಯಾವುದೂ ಹೇಳೋಕ್ಕೆ ಹೋಗ್ತಾ ಇಲ್ಲ. ಸೊ ನಾನು ಹಾಸ್ಪಿಟ್ಲದನ್ನು ನಾನು ಮಾತಾಡ್ತಾ ಇಲ್ಲ, ಬಿಕಾಸ್ ಹಾಸ್ಪಿಟ್ಲದು ಮಾತಾಡ್ತಾ ಇಲ್ಲ, ನಾನು ತೀರಾ ಎಮೋಷನಲ್ ಆಗ್ಬಿಡ್ತೀನಿ ಅಂತ ಹೇಳಿ. ಆ್ಯಂಡ್ ನಾವು ಮನೆಗೆ ಬಂದಾಗಲೇ ಒಂದು 9 ಗಂಟೆ 10 ಗಂಟೆ ಆಗಿತ್ತೇನೋ, ನಂಗೆ ಟೈಮೂ ಗೊತ್ತಿಲ್ಲ. ಇನ್ನು ಬೆಳಗ್ಗೆ ಶುಕ್ರವಾರ ಇದಾಗಿತ್ತು. ಸೊ 19ನೇ ತಾರೀಕು. ಇಷ್ಟೇ ಗೈಸ್. ನಮ್ಮ ಅಮ್ಮ ಬತ್ತು, ನಮ್ಮ ಅಮ್ಮನ ಎದುರುಗಡೆ ನಾನು ಏನೂ ಮಾತಾಡೋಕ್ಕೆ ಆಗಲ್ಲ. ಇವತ್ತಿಗೆ 2 ಇಯರ್ಸ್ ಆಯಿತು. ಸದ್ಯ ನನಗೆ ಏನೋ ಕಣ್ಣೀರು ಬರ್ತಾ ಇಲ್ಲ, ನಂಗೆ ನಗ್ತಾನೆ ಮಾತಾಡ್ತಾ ಇದ್ದೀನಿ. ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿ. ಸೊ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್, ಬಾಯ್.